ಗದಗ ಕೇಳಿದಿರಿ ನೀವು. ಅಲ್ಲಿ ಆ ವೀರನಾರಾಯಣನ ದೇವಸ್ಥಾನ ಇದೆ. ಆ ವೀರನಾರಾಯಣನ ದೇವಸ್ಥಾನದ ಎದುರು, ಗರ್ಭಗುಡಿ ಎದುರು ಒಂದು ಕಂಬ ಇದೆ. ನಿಮಗೆ ಆಶ್ಚರ್ಯ ಆಯ್ತು, ನಿಮಗೆ ಹೋದರೆ ಆ ಕಂಬದ ಕೆಳಭಾಗ ಸವಿದಿದೆ ಸ್ವಲ್ಪ. 600 ವರ್ಷಗಳಿಂದ ಜನರು ಅದನ್ನು ಕುಮಾರವ್ಯಾಸ ಕಂಬ ಅಂತ ಕರೀತಾರೆ. ಅಲ್ಲಿ ಹೋಗಿ ಕೂತು ಎದ್ದು ಬರ್ತಾರೆ, ಕುಮಾರವ್ಯಾಸನ ಸ್ಪರ್ಶ ಆಗುತ್ತೆ ನಮಗೆ ಅಂತ. ಬಂಡೆ ಸವದಿದೆ ರೀ, ಜನರ ಕೂಡಿ. ನೀವಲ್ಲಿ ಹೋಗಿ ನೋಡಿ ಇದನ್ನ. ಆತನಿಗೆ ಒಂದು ವರ ಬಂದಿತ್ತು. ಪಕ್ಕದಲ್ಲಿ ಒಂದು ಆಳವಾದ ಬಾವಿ ಇದೆ. ಕುಮಾರವ್ಯಾಸ ಬದುಕಿದ್ದಾಗ ನೀರು ಎಲ್ಲಿತ್ತೋ ಈಗ ತುಂಬಾ ಆಳದಲ್ಲಿದೆ. ಅಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯನ್ನು ಉಟ್ಟು ಬಂದು ಆ ಕಂಬದ ಮುಂದೆ ಕುಳಿತು ವೀರನಾರಾಯಣನ ಹತ್ತಿರ ನೋಡಿದರೆ ಆತನಿಗೆ ಕಾವ್ಯ ಉಕ್ಕುತ್ತಾ ಇತ್ತಂತೆ. ಆತನ ಕಾವ್ಯವನ್ನು ನೋಡಿದ್ರೆ ನಿಮಗೆ ಹಾಗನ್ನಿಸಬೇಕು. ಹಲಗೆ ಬಳಪುವ ಪಿಡಿಯದೊಂದಗ್ಗಳಿಕೆ, ಪದವಿಟ್ಟಳುಪದೊಂದಗ್ಗಳಿಕೆ, ಪರರೊಡ್ಡವದ ರೀತಿಯ ಕೊಳ್ಳದಗ್ಗಳಿಕೆ, ಬಳಸಿ ಬರೆಯಲು ಕಂಠಪಟ್ಟದ ಉಲುಹುಗೆಡದಗ್ಗಳಿಕೆ ಎಂಬೀ ಬಲುಹು ಗದುಗಿನ ವೀರನಾರಾಯಣನ ಕಿಂಕರಗೆ. ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ ಅಂದ್ರೆ, ನಾನು ಕಾವ್ಯವನ್ನು ಬರೆಯಬೇಕಾಗಿದ್ದಾಗ ಅಕ್ಷರಗಳನ್ನು ಪೋಣಿಸಿ ಬರೆಯಲಿಲ್ಲ. ಪದವಿಟ್ಟಳುಪದೊಂದಗ್ಗಳಿಕೆ, ಬರೆದು ಹೊಡೆದಾಕಿ ನಾನು ಮಾಡಲಿಲ್ಲ. ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದಗ್ಗಳಿಕೆ, ಬಹಳ ಕಷ್ಟವಾದ್ದು. ನಿಮ್ಗೆ ಎಷ್ಟು ಅರ್ಥ ಆಯ್ತು ಗೊತ್ತಿಲ್ಲ. ಲೇಖನಿ ಕಾಗದ ಇಲ್ಲದ ಕಾಲದಲ್ಲಿ ಈ ಭೂರ್ಜ ಪತ್ರವನ್ನೋ ತಾಳಪತ್ರವನ್ನೋ ಅದರ ಮೇಲೆ ಕೊರಿತಾ ಇದ್ರು, ಕಂಠಪತ್ರ ಅಂತ ಅದನ್ನು ಹಿಡ್ಕೊಂಡು, ಕಬ್ಬಿಣದ ಮೊಳೆಯನ್ನು. ನಿಮಗೆ ಅದು ಎಷ್ಟು ಕಲ್ಪನೆ ಮಾಡ್ಕೋಬೇಕಾಗಿದೆ ಅಂದ್ರೆ, ಅಚ್ಚಿಲ್ಲ, ಕಾಗದ ಇಲ್ಲ, ಲೇಖನಿ ಇಲ್ಲ, ಲೇಖನಿಯನ್ನು ಶಾಯಲ್ಲಿ ಅದ್ದಿ ಬರೆಯುವುದಲ್ಲ, ಎಲೆಗಳನ್ನು ನೆನೆಸಿ, ಎಲೆಗಳು ನೆನೆಯಬೇಕು ಮೊದಲನೇದಾಗಿ, ಸ್ವಲ್ಪ ಮೃದುವಾಗಬೇಕು ಅಂತ. ಆ ನೆನೆದ ಎಲೆಗಳ ಮೇಲೆ ಕೊರಿಬೇಕು, ಕತ್ತರಿಸಬೇಕದನ್ನ ಆ ಕಂಠಪತ್ರದಿಂದ. ಮೆತ್ತ ಹಿಡ್ಕೊಂಡ್ರೆ ಕೊರೆಯಲ್ಲ, ಜೋರಾಗಿ ಹಿಡ್ಕೊಂಡ್ರೆ ಹರಿದೋಗ್ಬಿಡುತ್ತೆ. ಎಂಥ ತಪಸ್ವಿಯ ಕೆಲಸ ಅದು. ಅದನ್ನು ಕೊರಿಬೇಕು, ಕೊರದ ಮೇಲೆ ಅದಕ್ಕೆ ಮಸಿ ತುಂಬಬೇಕು, ಆವಾಗ ಅಕ್ಷರ ಕಾಣಿಸ್ತಾ ಇತ್ತು. ಕುಮಾರವ್ಯಾಸ ಹೇಳ್ಕೊಳ್ತಾನೆ, ಕಂಠಪತ್ರದ ಉಲುಹುಗೆಡದಗ್ಗಳಿಕೆ. ನಾನು ಒಂದ್ಸಲ ಕಂಠಪತ್ರ ಇಟ್ಟಿದ್ದೀನಿ ಅಂದ್ರೆ ಎತ್ತನೇ ಇರಲಿಲ್ಲ ಮೇಲಕ್ಕೆ ಅಂತ, ಹಾಗೇ ಬರ್ಕೊಂಡು ಹೋಗ್ಬಿಡ್ತಾ ಇದ್ದೆ ನಾನು. ಇನ್ನು ಎಂಥ ತಪಸ್ವಿಯ ಕಾರ್ಯ ಕುಮಾರವ್ಯಾಸನು. ಆತನಿಗೆ ಆ ಕಾವ್ಯ ಕೇಳಿಸ್ತಾ ಇತ್ತಂತೆ. ಆ ವೀರನಾರಾಯಣನ ಗರ್ಭಗುಡಿಗೆ ತೆರೆಯೊಂದನ್ನು ಹಾಕಿತಾ ಇದ್ರಂತೆ. ಕುಮಾರವ್ಯಾಸ ಬರೀತಾ ಇದ್ರೆ ಏನು ಕೇಳಿಸ್ತೋ ಅದನ್ನು ಬರೀತಾ ಇದ್ದಂತೆ. ಆ ಒದ್ದೆ ಬಟ್ಟೆಯ ಒದ್ದೆ ಕಡಿಮೆ ಆಗ್ತಾ ಆತನಿಗೆ ಕಾವ್ಯ ಶಕ್ತಿಯು ಕಡಿಮೆ ಆಗ್ತಾ, ಯಾವಾಗ ಪೂರ್ತಿ ಒಣಗ್ತಾ ಇತ್ತೋ ಆವಾಗ ಕಾವ್ಯವನ್ನು ಬರೆಯೋದು ನಿಲ್ಲಿಸ್ತಾ ಇದ್ದಂತೆ. ಮಾರನೇ ದಿವಸ ಬೆಳಗು ಹೋಗಿ ಸ್ನಾನ ಮಾಡುವ ತನಕ. ಹೀಗೆ ಸೃಷ್ಟಿಯಾದಂತಹ ಕಾವ್ಯ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾ ಮಂಜರಿ. ಆತ್ಮೀಯರೇ, ಇಷ್ಟೆಲ್ಲ ಪೀಠಿಕೆಯ ಸಹಿತ ನಾವೀಗ ಮಹಾಭಾರತವನ್ನು ಪ್ರವೇಶ ಮಾಡೋಣ ಶ್ರೀರಾಮರಾಯರೇ. ಮೊದಲು ಮಾಡಿ ಅಂತ ಇದ್ರಿ ನೀವು. ಇಷ್ಟು ಸಾಕು ಪೀಠಿಗೆಗೆ, ಶುರು ಮಾಡಿ ಇವತ್ತು. ಮಹಾಭಾರತದ ಪ್ರವೇಶವೇ, ಮಹಾಭಾರತದ ಆರಂಭವೇ ಒಂದು ವಿಶಿಷ್ಟವಾಗಿರತಕ್ಕಂಥ ಪ್ರಾಣಿಯಿಂದ. ಹೇಗೆ ರಾಮಾಯಣದ ಪ್ರವೇಶದಲ್ಲಿ ಕ್ರೌಂಚ ಪಕ್ಷಿಗಳು ಬರುತ್ತೋ ಹಾಗೆ ಮಹಾಭಾರತದ ಆರಂಭದಲ್ಲಿ ತುಂಬ ಸಾಂಕೇತಿಕವಾಗಿ ನಾಯಿಯೊಂದು ಬರುತ್ತೆ ನಮ್ಮಲ್ಲಿ. ಮಹಾಭಾರತದ ಆದ್ಯಂತಗಳು ನಾಯಿಯಿಂದ ಬರತಕ್ಕದ್ದು. ಮಹಾ ವಿಶೇಷವಾದ ಪ್ರಸಂಗ ಇದು. ಧರ್ಮರಾಯನ ಸ್ವರ್ಗಾರೋಹಣ, ಕೊನೆಯ ಪರ್ವ ಅದು. ಧರ್ಮರಾಯನ ಸ್ವರ್ಗಾರೋಹಣದಲ್ಲಿಯೂ ಶ್ವಾನದ ಪ್ರವೇಶ, ಮಹಾಭಾರತದ ಉದ್ಘಾಟನೆಯಲ್ಲಿಯೂ ಶ್ವಾನದ ಪ್ರವೇಶ. ಯಾಕೆ? ಯಾವಾಗ? ಸುರಭಿ ಅನ್ನುವುದು ಆ ಶ್ವಾನದ ಹೆಸರು. ವಾಸ್ತವವಾಗಿ ಪಶುವಿನ ಹೆಸರದು. ಸುರಸೆ ಅಂತ ಕೆಲವು ಪಾಠಗಳುಂಟು.
ಸುರಮೆ ಅಂತ ಕೆಲವು ಪಾಠಗಳುಂಟು. ಯಜ್ಞ ನಡೀತಾ ಇದೆ, ಜನಮೇಜಯ ಕುಳಿತಿದ್ದಾನೆ, ಯಜ್ಞದ ಆರಂಭ ಆಗ್ತಾ ಇದೆ. ಆಗ ಈ ನಾಯಿ, ದೇವಲೋಕದ ನಾಯಿ ಬಂದು ನಿಂತು ಜನಮೇಜಯನ ಗಮನವನ್ನು ಸೆಳೆಯಿತು. ಅವನು ಏನು ನಾಯಿ ಮಾತಾಡ್ತಾ ಇದೆಯಲ್ಲ ಅಂತ ತಿಳ್ಕೊಳ್ತಾನೆ. ನಿನ್ನಲ್ಲಿ ಧರ್ಮ ಇದೆಯೇನಯ್ಯ? ನನ್ನ ಮಗ, ನನ್ನ ಮಕ್ಕಳು ಕೊಂಚ ಕಾಲದ ಹಿಂದೆ ಇಲ್ಲಿ ಬಂದಿದ್ದರು. ನನ್ನ ಮಕ್ಕಳನ್ನ ವಿನಾಕಾರಣ ನಿನ್ನ ಋತ್ವಿಜರು ದಂಡಿಸಿ ಹೊಡೆದು ಹೊರಗೆ ಕಳಿಸಿದರು. ಅವರು ಬಂದು ಹೋಮದ್ರವ್ಯಗಳನ್ನು ಮುಟ್ಟಲಿಲ್ಲ, ಯಾಗ ಮಂಟಪಕ್ಕೆ ಬರಲಿಲ್ಲ, ಸುಳಿದಾಡ್ತಾ ಇದ್ದಾರೆ ಹೊರಗೆ. ಅಷ್ಟಕ್ಕೆ ಬೈದು ಕಳಿಸಿದ್ದಾರೆ. ಇದು ನ್ಯಾಯವೇ? ಆದ್ದರಿಂದ ನಾನು ನಿನಗೆ ಶಾಪ ಕೊಡ್ತೀನಿ ಅಂತ ಹೇಳಿ. ಏನು ಶಾಪ ಕೊಡ್ತು? ನೀನು ನಡೆಸ್ತಾ ಇರತಕ್ಕಂಥ ಈ ಯಜ್ಞ ಮಧ್ಯದಲ್ಲಿ ನಿಲ್ಲಲಿ. ಗಮನಿಸಿ, ಇದನ್ನು ಬಹಳ ತೀವ್ರವಾಗಿ ಗಮನಿಸಬೇಕು. ಮಹಾಭಾರತದ ಸಂದೇಶ ಪ್ರಾರಂಭ ಏನಪ್ಪಾ ಅಂದರೆ, ನಾಯಿಯಾಗಿದ್ದರೂ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಈ ಮಾತನ್ನ, ಶುನಿಚೈವ ಸ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ. ಯಾರಯ್ಯ ಅವನು ಪಂಡಿತ ಅಂದ್ರೆ? ಪಂಡಾ ಅಂದ್ರೆ ಆತ್ಮವಿದ್ಯೆ ತಿಳಿದಿರತಕ್ಕಂಥ ಪಂಡಿತ ಯಾರು? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಸ್ವಪಾಕೇಚ ಪಂಡಿತಾ ಸಮದರ್ಶಿನಃ. ವಿದ್ಯಾ ವಿನಯ ಸಂಪನ್ನೆ, ಅತ್ಯಂತ ವಿದ್ಯೆಯನ್ನು ಹೊಂದಿರತಕ್ಕಂಥ ವಿನಯ ಸಂಪನ್ನನಾಗಿರತಕ್ಕವನು, ಬ್ರಾಹ್ಮಣನಾಗಿರತಕ್ಕಂಥವನು, ಗವಿ ಆನೆ, ಹಸು, ಹಸ್ತಿನಿ ಆನೆ, ಶುನಿ ನಾಯಿ, ಸ್ವಪಾಕೇಶ ಚಂಡಾಲ. ಈ ಎಲ್ಲರನ್ನೂ ಯಾರು ಸಮಭಾವದಿಂದ ನೋಡ್ತಾರೆಯೋ ಅವನು ಪಂಡಿತ. ಅದನ್ನೇ ಶ್ರೀ ಶ್ರೀ ಶಂಕರಾಚಾರ್ಯರು ಚಂಡಾಲೋಸ್ತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ ಅಂತ ಹೇಳಿದರು ತಮ್ಮ ಮನೀಷಾ ಪಂಚಕದಲ್ಲಿ. ಶುನಿಚೈವ ಸ್ವಪಾಕೇಚ, ಶುನಿ ನಾಯಿಯನ್ನು ಸಮಾನ ದೃಷ್ಟಿಯಿಂದ ನೋಡಿದವನು ಪಂಡಿತ. ಇಲ್ಲಿ ನೋಡಲಿಲ್ಲ. ಮಹಾಭಾರತದ ಆದಿಯಲ್ಲಿ ನಾಯಿ ಬಂತು ಅಂತ ದಂಡನೆ ಮಾಡಿದರು, ಹೀಗಾಗಿ ಯಾಗ ನಿಂತಿತು. ಮಹಾಭಾರತದ ಕೊನೆಯಲ್ಲಿ ನಾಯಿಯನ್ನು ಬಿಡಲಿಕ್ಕೆ ಹೇಳಿದರೂ ನಾಯಿಯನ್ನು ಬಿಡಲಿಲ್ಲ ಧರ್ಮರಾಯ. ನಾಯಿಯ ಸಖ್ಯವನ್ನೂ ಧರ್ಮರಾಯ ಬಿಡದ್ದರಿಂದ ಅವನಿಗೆ ಸ್ವರ್ಗ ದರ್ಶನವಾಯಿತು. ಹೀಗಾಗಿ ಮಹಾಭಾರತದ ಆದ್ಯಂತಗಳು, ದಯಮಾಡಿ ಗಮನಿಸಿ ಇದನ್ನ, ಮಹಾಭಾರತದ ಆದ್ಯಂತಗಳು ಅಸಮಾನತೆಯಿಂದ ಪ್ರಾರಂಭವಾಗಿ ಸಮಾನತೆಯಲ್ಲಿ ಮುಕ್ತಾಯವಾಗತಕ್ಕದ್ದು. ಸ್ವರ್ಗ ದರ್ಶನಕ್ಕೂ ನಾಯಿಯ ಸಖ್ಯಕ್ಕೂ ಒಂದು ಸಂಬಂಧ ಇದೆ. ನಾಯಿಯನ್ನೂ ಕಡೆಗಣಿಸಿದವನಿಗೆ ಮಾತ್ರ ಸ್ವರ್ಗ ದರ್ಶನವಾಗುತ್ತೆ, ನಾಯಿಯನ್ನೂ ಕಡೆಗಣಿಸಿದವನಿಗೆ ಯಜ್ಞಭಂಗವಾಗುತ್ತೆ. ಆ ಯಜ್ಞ ಯಾಕೆ ನಡೀತಾ ಇದೆ ಕಥೆ ನಿಮಗೆ ಗೊತ್ತಿದೆ. ಜನಮೇಜಯ ಕುಳಿತಿದ್ದಾನೆ ಆ ಸ್ಥಾನದಲ್ಲಿ. ಶಮೀಕ ಬಂದ, ಶೌನಕರು ಬಂದರು, ಯಾವನೊಬ್ಬ ಋಷಿ ಬಂದಿದ್ದಾನೆ. ಅವನು ಹೇಳಿದ, ಏನಯ್ಯ ನೀನು ನಿಮ್ಮ ಅಪ್ಪನಿಗೆ ಆದಂತಹ ಅವಮಾನಕ್ಕೆ ಪ್ರತೀಕಾರವನ್ನು ಮಾಡದೆ ಕೂತ್ಕೊಂಡಿದ್ದೀಯಲ್ಲ ನೀನು. ನಿಮ್ಮಪ್ಪ ಹೇಗೆ ಸತ್ತ ಅಂತ ಗೊತ್ತಲ್ಲ ನಿನಗೆ. ನಿಮ್ಮಪ್ಪ ಪರೀಕ್ಷಿತ ಮಹಾರಾಜ. ಆ ಪರೀಕ್ಷಿತ ಮಹಾರಾಜ ತಕ್ಷಕನ ದ್ರಂಷ್ಟ್ರಕ್ಕೆ, ಅಂದ್ರೆ ಆ ತಕ್ಷಕ ಕಚ್ಚಿದ್ದರಿಂದ ಸತ್ತ. ನಿಮ್ಮ ಅಪ್ಪನನ್ನ ಸರ್ಪವೊಂದು ಕಚ್ಚಿ ಸಾಯಿಸಿತು. ಅದಕ್ಕೆ ನೀವು ಸೇಡು ತೀರಿಸ್ಕೋಬೇಕ ಬೇಡವೋ? ಏನು ಮಾಡಬೇಕು? ಸರ್ಪಯಜ್ಞವನ್ನು ಮಾಡಬೇಕು. ಆ ಹಾವುಗಳ ಕುಲವನ್ನೇ ಹಾಳು ಮಾಡಬೇಕು ಅಂತ ಅವನು ಹೇಳಿದ. ಇವನು ಕೇಳಿದ.
ಹೀಗಾಗಿ ಸರ್ಪಯಜ್ಞವನ್ನು ಮಾಡ್ತೀನಿ ಇಂದ. ಆದರೆ ಯೋಚನೆ ಮಾಡಬೇಕಾಗಿದ್ದು, ತಕ್ಷಕ ಅವನ ಅಪ್ಪನನ್ನು ಕಚ್ಚಿ ಸಾಯಿಸಬೇಕಾಗಿದ್ದರೆ ಅವನ ಅಪ್ಪ ಮಾಡಿದ ತಪ್ಪೇನು ಅಂತ. ಆ ಕಥೆಯೂ ನಿಮಗೆ ಗೊತ್ತಿದೆ. ಶಮೀಕ ತಪಸ್ವಿಯಾಗಿ ತಪಸ್ಸು ಮಾಡ್ತಾ ಕೂತಿದ್ದ. ಅವನಪ್ಪ ಪರೀಕ್ಷಿತ ಮಹಾರಾಜ ದಾರಿಯಲ್ಲಿ ಹೋಗ್ತಾ ಇದ್ದ. ಆ ತಪಸ್ವಿಯನ್ನು ಮಾತಾಡಿಸ್ದ. ಅವನು ಮೌನ ವ್ರತದಲ್ಲಿದ್ದ. ಉತ್ತರ ಹೇಳಲಿಲ್ಲ. ಉತ್ತರ ಹೇಳಲಿಲ್ಲ ಅಂತ ಹೇಳಿ ಬಾಣದ ತುದಿಯಲ್ಲಿ ಸತ್ತ ಹಾವೊಂದನ್ನು ಅವನ ಕುತ್ತಿಗೆ ಸುತ್ತದ ಅವನು. ಅದರಿಂದ ಅವನಿಗೇನು ತೃಪ್ತಿ ಸಿಕ್ತು ಗೊತ್ತಿಲ್ಲ ನಮಗೆ. ಪಕ್ಕದಲ್ಲಿ ಒಂದು ಸತ್ತ ಹಾವು ಬಿದ್ದಿತ್ತು, ಅದನ್ನು ಕುತ್ತಿಗೆ ಸುತ್ತಿದ. ಸುತ್ತಿ ಹೋದ ಅವನು. ಸುತ್ತಿಸಿಕೊಂಡವನಿಗೂ ಏನೂ ಅನ್ನಿಸ್ಲಿಲ್ಲ. ಅಷ್ಟೊತ್ತಿಗೆ ಅವನ ಮಗ ಬಂದ ಶೃಂಗಿ ಅಂತ ಅವನು ನೋಡ್ದ. ಅಪ್ಪನ ಕುತ್ತಿಗೆಯಲ್ಲಿ ಸತ್ತ ಹಾವನ್ನು ಹಾಕಿದ್ದವನನ್ನ ಸರ್ಪರಾಜನಾಗಿರತಕ್ಕಂಥ ತಕ್ಷಕ ಇನ್ನು 7 ದಿವಸಗಳಲ್ಲಿ ಕಚ್ಚಿ ಸಾಯಿಸಿ ಅಂತ ಶಾಪ ಕೊಟ್ಟು. ಸಂಬಂಧವೇ ಇಲ್ಲ ನೋಡಿ. ವಿಶ್ವಾಮಿತ್ರರು ವಸಿಷ್ಠರು ಕಿತ್ತಾಡ್ತಾ ಇದ್ದಾರೆ. ಅವರು ಕಿತ್ತಾಡಿದ್ರೆ ಫಲ ಕೊನೆಗೆ ಹರಿಶ್ಚಂದ್ರನ ಕಾಡು. ಹಾಗೆ ಇಲ್ಲಿ ಸಾವು ಸುತ್ತದವನು ಯಾರೋ, ಸುತ್ತಿಸಿಕೊಂಡವನು ಯಾರೋ, ಶಾಪ ಕೊಟ್ಟವನು ಯಾರೋ. ಅಪ್ಪ ಇದ್ದ ಮೇಲೆ ಹೇಳಿದ, ಒಬ್ಬ ಬ್ರಾಹ್ಮಣನಾಗಿ ನೀನು ಸಿಟ್ಟು ಮಾಡಿಕೊಳ್ಳುವಂತಿಲ್ಲ. ನೀನು ಕ್ಷತ್ರಿಯ ಅಲ್ಲ ಸಿಟ್ಟು ಮಾಡಿಕೊಳ್ಳೋದು. ಬ್ರಾಹ್ಮಣ ಸುಮ್ಮನೆ ಸಿಟ್ಟು ಮಾಡಿಕೊಳ್ಳೋ ಹಾಗಿಲ್ಲ. ಅವನು ಸಂಗ್ರಹ ಬುದ್ಧಿ, ವೇದಾಧ್ಯಯನ ಮಾಡ್ತಾ ಇದ್ದಾನೆ, ಶಕ್ತಿ ಸಂಪನ್ನನಾಗ್ತಾ ಇದ್ದಾನೆ. ಸಿಟ್ಟು ಮಾಡ್ಕೊಂಡು ಶಾಪ ಕೊಡೋದಲ್ಲ. ತನ್ನ ಮೂಲಕ ನಿನ್ನ ಶಕ್ತಿ ಹೋಯಿತು. ಕನಿಷ್ಠ ಹೋಗಿ ಅವನಿಗೆ ವಿಷಯವನ್ನಾದರೂ ಹೇಳಿಬಿಡು, ಕಳಿಸು ಯಾರನ್ನಾದರೂ. ಪರೀಕ್ಷಿತ ಮಹಾರಾಜನಿಗೆ ಹೋಗಿ, ನೋಡಯ್ಯ ನಿನಗೆ ಈ ಶಾಪ ಸಿಕ್ಕಿದೆ, ಅದಕ್ಕೇನಾದರೂ ತೋಡು ಮಾಡ್ಕೊ ನೀನು. ಪರೀಕ್ಷಿತ ಮಹಾರಾಜ ನಿರ್ಣಯಕ್ಕೆ ಬಂದ. ನೋಡಿ, ಈ ಕಥೆಯನ್ನು ಗಮನಿಸಿ. ನಾನಾಗಲೇ ಹೇಳಿದೆ, ನಾವು ಬರೀ ಕಥೆಗಳನ್ನು ಕೇಳುವುದಲ್ಲ, ಕಥೆಯಲ್ಲಿ ಏನೋ ಒಂದು ಹೇಳೋ ಅಂಶ ಇದೆ. ನಿನಗೆ ಈ ರೀತಿ ಒಂದು ಶಾಪ ಬಂದಿದೆ, ನಿನ್ನನ್ನ 7 ದಿವಸಗಳ ಒಳಗಾಗಿ ತಕ್ಷಕ ಒಂದು ಸಾಯಿಸ್ತಾನೆ. ನೀನು ಬೇಕಾದ್ರೆ ಏನಾದರೂ ಪ್ರಯತ್ನ ಪಡು ಅದನ್ನು ತಪ್ಪಿಸಲಿಕ್ಕೆ. ಅವನೇನೇನೋ ಪ್ರಯತ್ನ ಪಟ್ಟ. ನದಿಯ ಮಧ್ಯದಲ್ಲಿ ಒಂದು ಕಂಬ ಕಟ್ಟಿಸ್ದ, ಕಂಬದ ಮೇಲೆ ಒಂದು ಅರಮನೆ ಕಟ್ಟಿಸ್ದ. 7 ದಿವಸಗಳಲ್ಲೆಲ್ಲ ಹೇಗೆ ಮಾಡಿದ ಅನ್ನೋದು ಬೇರೆ ಮಾತು. ಅಂತೂ ಕಥೆ ದೊಡ್ಡ ಕಂಬ, ಕಂಬದ ಮೇಲೊಂದು ಅರಮನೆ, ಈ ಕಂಬದ ಸುತ್ತಲೂ ಸೈನಿಕರನ್ನ ನಿಲ್ಲಿಸಿದ್ದಾನೆ. ಯಾರೂ ಒಳಗೆ ಬರಬಾರದು ಅಂತ ಹೇಳ್ತಾ ಇದ್ದಾನೆ. ಇದೆಲ್ಲ ಪೌರುಷ ಪ್ರಯತ್ನವನ್ನು ಪ್ರತಿನಿಧಿಸತಕ್ಕಂಥ ಕ್ರಿಯೆಗಳು. ನಾವು ಏನೋ ಪ್ರಯತ್ನಪಟ್ಟು ವಿಧಿಯನ್ನು ನಿಲ್ಲಿಸಿಬಿಡ್ತೀವಿ. ನಾವು ನಮ್ಮ ಸರ್ವ ಪ್ರಯತ್ನಗಳಿಂದಲೂ ದೈವದ ಶಾಸನವನ್ನು ನಿಯಂತ್ರಣ ಮಾಡ್ತೀವಿ ಅನ್ನುವ ಪ್ರಯತ್ನ ಪೌರುಷ ಪ್ರಯತ್ನ ಇದು. ಆದ್ರೇನಾಯಿತು? ತಕ್ಷಕ ಬಂದವನು ಹುಳುವಾಗಿ ಬಂದ. ತನ್ನ ನಾಗಕನ್ನಿಕೆಯರ ಜೊತೆಗೆ ಬಂದ. ಅವರನ್ನೆಲ್ಲ ಋಷಿಗಳನ್ನಾಗಿ ಪರಿವರ್ತನೆ ಮಾಡಿದ. ಆ ಋಷಿಗಳ ಕೈನಲ್ಲಿ ತಟ್ಟೆಗಳಲ್ಲಿ ಹಣ್ಣುಗಳನ್ನು ಇರಿಸಿದ. ಒಂದು ಹಣ್ಣಲ್ಲಿ ತಾನು ಸೇರಿಕೊಂಡ, ಹುಳುವಾಗಿ ಸೇರಿಕೊಂಡ, ಪುಟಾಣಿ ಕ್ರಿಮಿಯಾಗಿ ಸೇರಿಕೊಂಡ. ಅವರೆಲ್ಲ ಹೋದರು ಋಷಿಗಳು. 7ನೇ ದಿವಸ, ಆ ದಿವಸ ಕಳೆದ್ರೆ ಮುಗೀತು, ಅವನಿಗೆ ಶಾಪ ಬಂದಿದ್ದು ಮುಕ್ತಾಯ ಆಗುತ್ತೆ. 7ನೇ ದಿವಸ ಹೋಗಿದ್ದಾರೆ. ಋಷಿಗಳೆಲ್ಲ ದೂರದ ಊರಿನಿಂದ ಬಂದಿದ್ದಾರೆ. ಪರೀಕ್ಷಿತನನ್ನು ನೋಡಿ ಅವನಿಗೆ ಆಶೀರ್ವಾದ ಮಾಡಬೇಕು ಅಂತ ಬಂದಿದ್ದಾರೆ. ಪರೀಕ್ಷಿತ ಎಲ್ಲವನ್ನೂ ತನ್ನ ಪೌರುಷ ಪ್ರಯತ್ನದಿಂದ ದೂರ ಇಟ್ಟಿದ್ದವನು ಹೇಳಿದ, ಇವತ್ತೊಂದು ದಿವಸ ಬೇಡ, ನಾಳೆ ಬೆಳಿಗ್ಗೆ ಅವರೆಲ್ಲ ಬರಲಿ. ಆಯ್ತಪ್ಪ, ನಾವ್ಯಾರು ಬರೋದಿಲ್ಲ, ಈ ಹಣ್ಣುಗಳನ್ನಾದ್ರೂ ತಗೊಂಡು ಹೋಗ್ಕೊಡು. ಹಣ್ಣಿನ ತಟ್ಟೆ ತಗೊಂಡು ಬಂದ್ರು ಒಳಗೆ. ತಕ್ಷಕ ಹಣ್ಣಿನೊಳಗೆ ಸೇರಿಕೊಂಡು ಬಂದು ಬಿಟ್ಟಿದ್ದಾನೆ. ಇನ್ನೇನು ಸಂಜೆ ಆಗ್ತಾ ಇದೆ. 7ನೆಯ ದಿವಸದ ಗಡುವು ಮುಗೀತಾ ಇದೆ. ಅವನು ಚಾಪಲನೊಂದು ಹಣ್ಣು ತಗೊಂಡ. ಈ ಹಣ್ಣು ತಿಂತೀನಿ ಇಂದ. ಅಲ್ಲಿ ಒಂದು ಹುಳು ಕಾಣಿಸ್ತು, ಕೆಂಪು ತಲೆಯ ಪುಟಾಣಿ ಹುಳು. ಅವನು ಅಲಕ್ಷ್ಯದಿಂದ ಹೇಳಿದ, ಅವನ ಬ್ರಾಹ್ಮಣ ಶಾಪ ಕೊಟ್ಟನಂದಾನಲ್ಲ, 7 ದಿವಸಗಳು ಒಳಗಾಗಿ ನಾನು ಸಾಯಿಲಿ ಅಂತ. ಈ ಹುಳು ಇದೆಯಲ್ಲ, ಇದು ಬೇಕಾಯಿದ್ರೆ ಹಾವಾಗಿ ಸಾಯಿಸ್ಲಿ ಬಿಡಿ ನೋಡೋಣ ಅಂತ ಹೀಗಿಟ್ಟುಕೊಂಡ. ಹಾವಾಯ್ತು, ಸಾಯಿಸಿ. ಈ ಕಥೆ ನನಗೇನು ಪಾಠ ಹೇಳ್ತಾ ಇದೆ ಅಂದ್ರೆ,
ನೀವು ಪೌರುಷ ಪ್ರಯತ್ನದಿಂದ ನೀವು ಏನೇ ಮಾಡ್ರಿ, ದೈವದ ನಿರ್ಣಯ ಇದ್ದರೆ ಆ ದೈವದ ನಿರ್ಣಯವನ್ನು ನೀವು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ನನಗೆ ಆಸ್ಟ್ರೇಲಿಯಾದಿಂದ ಬಂದು ಒಂದೊಂದು ಬಹಳ ದೊಡ್ಡ ಪ್ರಶ್ನೆ ಕೇಳಿದ ಕೃಷ್ಣನ ವಿಷಯದಲ್ಲಿ. ಅಲ್ಲ, ಈ ಕಂಸನಿಗೆ ಬುದ್ಧಿ ಇಲ್ವಾ? ಅವನಿಗೆ ಅಶರೀರವಾಣಿ ಆಗಿಬಿಟ್ಟಿದೆ. ಆ 8ನೇ ಮಗನೋ ಯಾವನೋ ನೀನು ಸಾಯಿಸ್ತಾನೆ ಅಂತ. ನಾನಾಗಿದ್ರೆ, ನೀನಲ್ವಲಯ್ಯ ಅಂದೆ, ನಾನಾಗಿದ್ರೆ ಆ ದೇವಕಿನೂ ವಸುದೇವನು ಒಂದೇ ಸೆರೆಮನೆಯಲ್ಲಿ ಇಡ್ತಾ ಇರಲಿಲ್ಲ, ಬೇರೆ ಬೇರೆ ಇಟ್ಬಿಡ್ತಾ ಇದ್ದೆ ನಾನು. ಮಕ್ಕಳಲ್ಲಿ ಹುಡ್ತಾ ಇದ್ರು ಅವ್ರಿಗೆ. ಆ ಕಂಸನಿಗೆ ಹೊಳೆಯಿಲ್ವಲಯ್ಯ, ಅದು ಹೊಳೆಯಿಲ್ಲ ಅನ್ನುವುದೇ ದೈವದ ಇರಾದೆ ಅಂತೀನಿ ನಾನು. ಆದ್ರೆ ಅದಕ್ಕಿಂತ ಗಂಭೀರವಾದ ಮತ್ತೊಂದು ಉತ್ತರ ಇದೆ ನನಗೆ. ತಾತ್ಪೂರ್ತಿಕವಾಗಿ ಅವನು ಹೇಳಿದ ಮಾತು ಬೇರೆ, ಆದರೆ ಅದರ ಒಳರಹಸ್ಯ ಏನು ಅಂದ್ರೆ, ಇಡೀ ಕೃಷ್ಣಾವತಾರದ ಒಳರಹಸ್ಯ ಇರುವುದೇ ಅದರಲ್ಲಿ. ನೀವು ಆ ಕೃಷ್ಣನ ಕಥೆಯನ್ನು ಕೇಳಿದ್ದೀರಲ್ಲ, ಕೃಷ್ಣನ ಹುಟ್ಟಿನಿಂದ ಹಿಡಿದು, ಅಲ್ಲ, ಕೃಷ್ಣನ ಹುಟ್ಟುವುದಕ್ಕೆ ಮುಂಚಿನಿಂದ ಹಿಡಿದು, ಅಷ್ಟೇ ಅಲ್ಲ, ಕೃಷ್ಣನ ಹುಟ್ಟುವಿಕೆಗೆ 8 ವರ್ಷಗಳ ಮುಂಚಿನಿಂದ ಹಿಡಿದು ಕಂಸನ ಸಾಯುವ ತನಕ ದೈವ ಹೇಳ್ತಾ ಇದೆ, ನಿನ್ನ ಸಾಯಿಸ್ತಾನೆ, ನಿನ್ನ ಸಾಯಿಸ್ತಾನೆ, ನಿನ್ನ ಸಾಯಿಸ್ತಾನೆ, ಸಾಯಿಸ್ತಾನೆ, ಹುಟ್ಟುತ್ತಾ ಇದ್ದಾನೆ, ಸಾಯಿಸ್ತಾನೆ, ಬದುಕ್ತಾ ಇದ್ದಾನೆ, ಸಾಯಿಸ್ತಾನೆ, ಬೆಳೀತಾ ಇದ್ದಾನೆ. ಏನು ಮಾಡ್ದ ಕಂಸ? ಹುಟ್ಟುವುದಕ್ಕಿಂತ ಮುಂಚೆಯೇ ದೈವ ಹೇಳಿದೆ, ನಿನ್ನ ಮೃತ್ಯು ಅಲ್ಲಿದೆ ಕಣಯ್ಯ, ನೀವು ತಪ್ಪಿಸ್ಲಿಕ್ಕಾಯ್ತಾ? ಪ್ರತಿಯೊಂದು ಘಟ್ಟದಲ್ಲಿಯೂ ಕಂಸ ಏನೇನೋ ಪ್ರಯತ್ನ ಪಟ್ಟ, ಯಾವುದೂ ಸಫಲವಾಗಲಿಲ್ಲ. ಇಡೀ ಕೃಷ್ಣನ ಜನ್ಮದ ದೃಶ್ಯ ನನಗೆ ಬಹಳ ದೊಡ್ಡದೊಂದು ವೇದಾಂತವನ್ನು ಹೇಳಿಬಿಡುತ್ತೆ. ನೀವು ಏನೇ ಪ್ರಯತ್ನ ಪಡಿ ಪೌರುಷ ಪ್ರಯತ್ನದಲ್ಲಿ, ವಿಧಿಯ ಮುಂದೆ, ದೈವದ ಮುಂದೆ ನಿಮ್ಮದು ಏನೂ ನಡೆಯಲ್ಲ, ಏನೇನೂ ನಡೆಯಲ್ಲ. ಕಂಸನ ಕಥೆ ಸಂಪೂರ್ಣವಾಗಿ ಆ ತತ್ವವನ್ನು ಹೇಳಲಿಕ್ಕೆ ಬಂದಿರತಕ್ಕದ್ದು. ಹುಟ್ಟುವುದಕ್ಕೆ ಮುಂಚೆ ಹೇಳಿ, ಹುಟ್ಟಿದಾಗ ಹೇಗ್ರಿ ಸಾಧ್ಯ? ಸೆರೆಮನೆಯಲ್ಲಿ ಇಟ್ಟಿದ್ದಾನೆ, ಬೀಗಗಳನ್ನು ಹಾಕಿದ್ದಾನೆ, ಕಾವಲುಗಾರರಿದ್ದಾರೆ, ಮಳೆ ಬರ್ತಾ ಇದೆ, ನದಿ ಹೊಡಿತಾ ಇದೆ. ಆಗಲ್ಲ. ಯಾವಾಗಲ್ಲ? ಸಾಮಾನ್ಯರಿಗೆ ಆಗಲ್ಲ. ಆಗಲೇ ದ್ವಾರಪಾಲಕರು ಮುಂದೆ ಹೋಗಬೇಕು, ಆಗಲೇ ಬೀಗಳು ತೆಕ್ಕೋಬೇಕು, ಆಗಲೇ ಬಾಗಳು ತೆಗಿಬೇಕು. ದೊಡ್ಡದಾಗಿ ನದಿ ತುಂಬಿ ಹರಿತಾ ಇದ್ರೂ ಆದಿಶೇಷನೇ ಒಂದು ತಲೆಗಡ್ಡ ಕೊಡಬೇಕು. ಎಂಥ ಅದ್ಭುತವಾದ ಸಂಗತಿಗಳಿವೆಲ್ಲಾನು ನೋಡಿ. ಅದೇ ಸಂದರ್ಭದಲ್ಲಿ ಕೃಷ್ಣನನ್ನ, ಮಹಾಭಾರತವನ್ನ ನಾವು ಅಧ್ಯಯನ ಮಾಡಬೇಕಾದ್ದು ಹೀಗೆ, ಕೇವಲ ಕಥೆ ಕೇಳುವುದಲ್ಲ. ಆ ಯಮುನಾ ನದಿಯಲ್ಲಿ ಆ ವಸುದೇವ ತಲೆಯ ಮೇಲೆ ಆ ಕೃಷ್ಣನನ್ನು ಕೂಡಿಸಿಕೊಂಡು ಹೋಗ್ತಾ ಇದ್ದಾನಲ್ಲ ಬುಟ್ಟಿಯಲ್ಲಿ, ಎಂಥ ಅದ್ಭುತವಾದ ಪ್ರಸಂಗ ಅದು. ಪವಾಡದಂತೆ ಕಾಣುವುದಲ್ಲ, ಆದರೆ ಹಿಂದೆ ಬಹಳ ದೊಡ್ಡದಾದ ಒಂದು ತತ್ವ ಇದೆ. ಈ ಕೃಷ್ಣನ ಜನ್ಮದ ಹಿಂದಿನ ವೇದಾಂತದ ರಹಸ್ಯವನ್ನು ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಆ ಕೃಷ್ಣನನ್ನು ಹೊತ್ತ ವಸುದೇವ ಆ ಯಮುನಾ ನದಿಯಲ್ಲಿ ಇಳಿದು ಬರ್ತಾ ಇದ್ದಾನೆ. ಆ ಪ್ರಸಂಗವನ್ನು ಕಲ್ಪನೆ ಮಾಡಿಕೊಳ್ಳಿ ನೀವು. ಅವನು ಇಳಿದು ಬರ್ತಾ ಇದ್ರೆ ಆ ವರ್ಷದಿಂದಾಗಿ, ಭೂರಿ ಮಳೆಯಿಂದಾಗಿ ಆ ಯಮುನಾ ನದಿಯ ಪಾತ್ರ ಹೆಚ್ಚುತ್ತಾ ಇದೆ. ವಸುದೇವ ತಲೆಯ ಮೇಲೆ ಕೃಷ್ಣನನ್ನು ಇಟ್ಟುಕೊಂಡು ಬರ್ತಾ ಇದ್ದಾನೆ. ಯಾವಾಗ ಇದು ಹೆಚ್ಚುತ್ತಾ ಇದೆಯೋ, ದಯವಿಟ್ಟು ಗಮನಿಸಿ, ಈ ಅಂಶವನ್ನು ಬಹಳ ತದೇಕ ಚಿತ್ತರಾಗಿ ಗಮನಿಸಬೇಕು. ಈ ಕಥೆ ಕೇಳಿದಿರಿ, ಆದರೆ ನಾನು ಹೇಳುವ ಅಂಶವನ್ನು ಗಮನಿಸಬೇಕು ತಾವು. ಹೆಜ್ಜೆ ಮೇಲೆ ಹೆಚ್ಚಿಟ್ಟು ಬರ್ತಾ ಇದ್ದಾನೆ, ನದಿ ಜಾಸ್ತಿ ಆಗ್ತಾ ಇದೆ, ನದಿ ಮೇಲಾಯಿತು, ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು. ಇನ್ನೊಂದು ಅರೆ ಇಂಚು ಬಂದ್ರೆ ಮೂಗಿನೊಳಗೆ ನೀರು ಹೋಗುತ್ತೆ, ಉಸಿರಾಟ ನಿಂತು ಹೋಗುತ್ತೆ, ವಸುದೇವ ಸತ್ತೋಗ್ಬಿಡ್ತಾನೆ. ಬಹಳ ಸಹಜವಾಗಿರೋ ಕ್ರಿಯೆ ಇದು. ಆದರೆ ವಸುದೇವನಿಗೆ ನಂಬಿಕೆ ಇದೆ, ತನ್ನ ತಲೆಯ ಮೇಲೆ ಇರತಕ್ಕಂಥವನು ಯಾವುದೊಂದು ಪುಟ್ಟ ಮಗುವಲ್ಲ, ಅವನು ವಿಷ್ಣು, ಅವನು ನಾರಾಯಣ, ಇನ್ನೂ ಕೃಷ್ಣ ಅಂತ ಹೆಸರೇ ಇಲ್ವಲ್ಲ ಅವನಿಗೆ. ಅವನು ವಾಸುದೇವ, ವಸುದೇವನ ಮಗನಾದ್ದರಿಂದ ಅವನನ್ನು ನಂಬಿ ನಾನು ತಲೆಯ ಮೇಲೆ ಧರಿಸಿ. ಬಹಳ ಅದ್ಭುತವಾದ ಸಂಕೇತ ಇದೆಲ್ಲನು. ವಾಸುದೇವನನ್ನು ನಾನು ತಲೆಯ ಮೇಲೆ ಧರಿಸಿದ್ದೇನೆ.
ಆದ್ದರಿಂದ ಯಮುನಾ ನದಿ ನನಗೇನು ಮಾಡಲ್ಲ. ಯಮುನಾ ನದಿ ಅನ್ನೋದು ಒಂದು ಪಂಚಭೂತಗಳಲ್ಲಿ ಒಂದು ಸಂಕೇತ, ಅದು ಪಂಚಭೂತ ಅನ್ನುವುದು. ಆದರೆ ಪಂಚಭೂತ ನಿಮ್ಮನ್ನ ಹಿಡ್ಕೊಂಡು ಬಿಟ್ಟಿದೆ, ನಿಮ್ಮನ್ನ ಆಕ್ರಮಿಸ್ತಾ ಇದೆ, ನಿಮ್ಮನ್ನು ನುಂಗ್ತಾ ಇದೆ, ನಿಮ್ಮನ್ನ ವಶಪಡಿಸಿಕೊಳ್ತಾ ಇದೆ, ಬಂದಿದೆ ಬಂದಿದೆ ಬಂದಿದೆ, ಇಲ್ಲಿ ತನಕ ಬಂದಿದೆ. ವಸುದೇವನ ನಂಬಿಕೆ ಏನಾದರೂ ದೃಢವಾಗಿ ಇಲ್ಲವೋ ಅಥವಾ ಶ್ರದ್ಧೆ ಇದೆಯೋ 100ಕ್ಕೆ 100ರಷ್ಟು ಅನ್ನುವುದರ ತೀರ್ಪಿನ ಘಳಿಗೆ ಇದು. ಪ್ರಾಣವೇ ಹೋಗುತ್ತಲ್ರಿ ಇನ್ನೊಂದು ಕ್ಷಣಕ್ಕೆ. ಆಗೇನಾಯಿತು? ಇಷ್ಟು ಸುಂದರವಾದ ಸಂದರ್ಭ ಅದು. ಈ ತಲೆಯ ಮೇಲಿನ ಬುಟ್ಟಿಯಲ್ಲಿ ಕೃಷ್ಣ ಮಲಗಿದ್ದಾನಲ್ಲ ಪುಟ್ಟ ಪಾಪಚ್ಚಿಯಾಗಿ, ಅವನ ಕಾಲುಗಳು ಹೀಗೆ ಹೊರಗಡೆ ಬಿದ್ದಿದೆಯಂತೆ. ಈ ಮೂಗಿನ ಹತ್ತಿರಕ್ಕೆ, ಮೂಗಿನ ಹೊಳ್ಳೆಯ ಹತ್ತಿರಕ್ಕೆ ನೀರು ಏರುವುದಕ್ಕೂ ಆ ಕೃಷ್ಣನ ಪಾದ ತಗುಲುವುದಕ್ಕೂ ಸರಿಯಾಗಿ ಕೃಷ್ಣನ ಪಾದ ಸ್ಪರ್ಶ ಆಗ್ತಾ ಇದ್ದಾಗೆ ನೀರು ಕೆಳಗೆ ಹೋಗ್ಬಿಡ್ತದೆ. ಎಂಥ ಅದ್ಭುತವಾದ ಪ್ರಸಂಗ ಇದು. ನೀವು ನಂಬಿದರೆ, 100ಕ್ಕೆ 100ರಷ್ಟು ಕೃಷ್ಣನನ್ನು ನಂಬಿದರೆ ಇರಬಹುದು, ಪರೀಕ್ಷೆ ನಡೀಬಹುದು, ಕುತ್ತಿಗೆ ಬಂದ್ಬಿಡಬಹುದು, ಪ್ರಾಣವೇ ಹೋಗುತ್ತೆ ಎನ್ನಬಹುದು. ಇಲ್ಲ, ಆ ಪಾದ ಸ್ಪರ್ಶವಾಗುವ ಹೊತ್ತಿಗೆ ನಿಮ್ಮ ಅಪಾಯವೆಲ್ಲ ಹೋಗ್ಬಿಡು. ಆದ್ರೆ ಅಲ್ಲಿ ತನಕ ಕಾಯ್ಬೇಕು ನೀವು. ಆ ಕೃಷ್ಣನ ಸಂದರ್ಭದಲ್ಲಿ ಬರತಕ್ಕಂಥ ಆ ಗಿರಿಪೂಜೆ ಎಂಥ ಅದ್ಭುತವಾದ ಪ್ರಸಂಗ. ನಾವಿದನ್ನು ಬರೀ ಕಥೆ ಅಂತ ನೋಡ್ಬಿಡ್ತೀವಿ. ಕಥೆ ಅಲ್ಲ ನನಗದು. ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತಬಲ್ಲರು, ಘೋರರ ಊರವವನ್ನು ಕೆಡಿಸುವ ಕೇಳ್ದ ಸುಜ್ಜನರ. ನೀವು ಭಾರತದ ಕಥೆಯನ್ನು ಈ ಅರ್ಥದಲ್ಲಿ ನೋಡಬೇಕು. ಕಥೆ ಅಂತ ಅಲ್ಲ. ಇನ್ನು ಪುಟ್ಟವನು ಕೃಷ್ಣ. ಎಲ್ಲರೂ ಗಿರಿಪೂಜೆಯನ್ನು ಮಾಡ್ತಾ ಇರಲಿಲ್ಲ, ಇಂದ್ರ ಪೂಜೆಯನ್ನು ಮಾಡ್ತಾ ಇದ್ರು. ಎಷ್ಟು ಅದ್ಭುತವಾದ ಸಂಕೇತ ಸ್ವಾಮಿ ಅದು. ಇಂದ್ರಾಯ ಸ್ವಾಹ ಅಂತ ನಾವು ಇಂದ್ರನ ಪೂಜೆಯನ್ನು ಮಾಡ್ತೀವಲ್ಲ, ಏನ್ ಹೇಳ್ತಾನೆ ಇಂದ್ರ ನಿಮಗೆ? ಇಂದ್ರನಲ್ಲಿ ನಾವು ಗಮನಿಸಬೇಕಾದಂಥ ಮಾರ್ಗದರ್ಶಿಸಬಹುದಾದಂಥ ಅಂಶ ಯಾವುದಿದೆ? ಇಡೀ ದೇವತೆಗಳಲ್ಲಿ ಮಹಾಪುಕ್ಕಲ ಅಂದ್ರೆ ಇಂದ್ರ. ಸುಂದರವಾದ ತರುಣಿಯನ್ನ ಕಂಡ್ರೆ ಚಪಲಚಿತ್ತ ಇಂದ್ರ. ಯಾವನಾದರೂ ತಪಸ್ವಿ ಕುಳಿತಿದ್ದಾನೆ ಅಂದ್ರೆ ಹೆದರಿಕೆ ಇಂದ್ರನಿಗೆ. ನಮ್ಮ ಮಂತ್ರಿಗಳಿದ್ದ ಹಾಗೆ ಎಲ್ಲಿ ಎದ್ದರೆ ಆ ಸಿಂಹಾಸನ ಬೇರೆಯವರು ಹೋಗುತ್ತೋ ಅಂತ ಅಂಜಿಕೆ ಇಂದ್ರನಿಗೆ. ಏನು ಕಲಿಬೇಕಾಗಿದೆ ನಾವು ಇಂದ್ರನಿಂದ? ಕೃಷ್ಣ ಹೇಳಿದ ಎಂತ ಸ್ವಾಮಿ, ಇಡೀ ಪ್ರಪಂಚದ ಮಹಾಕ್ರಾಂತಿಕಾರಿ ಅಂದ್ರೆ ಕೃಷ್ಣ. ಮಹಾಕ್ರಾಂತಿಕಾರಿಯವನು. ಕಾಮಾತ್ಮಾನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನು ಏನು ಹೇಳ್ತಾನೆ ಮುಂದೆ, ಅದನ್ನು ಬಾಲಕನಾಗಿದ್ದಾಗ ತೋರಿಸಿಬಿಡ್ತಾನೆ ಅವನು. ಅವನು ಹೇಳ್ತಾನೆ, ಎಲ್ಲರನ್ನು ಕೂಡಿಸಿ ಇಂದ್ರನ ಪೂಜೆ ಯಾಕೆ ಮಾಡ್ತಾ ಇದ್ದೀರಿ? ಇಂದ್ರನಿಂದ ನೀವು ಕಲಿಯಬೇಕಾದ್ದು ಏನೂ ಇಲ್ಲ. ನಿಮಗೆ ಆಧಾರವಾಗಿರತಕ್ಕದ್ದು ಈ ಬೆಟ್ಟ. ಯಾಕೆ? ಆ ಬೆಟ್ಟದ ಮೇಲೆ ಹಸುಗಳು ಹೋಗಿ ಹುಲ್ಲನ್ನು ತಿಂದು ಬರುತ್ತೆ. ಆ ಹಸುಗಳು ಕೊಟ್ಟಂತಹ ಹಾಲನ್ನು ಮಾರಿ ನೀವು ಜೀವಿಸ್ತಾ ಇದ್ದೀರಿ. ಹೀಗಾಗಿ ನಿಮಗೆ ನಿಮ್ಮ ವೃತ್ತಿಗೆ, ಅದನ್ನೇ ಮುಂದೆ ಕರ್ತವ್ಯ ಅಂತ ಕರೆದರು, ಅದನ್ನೇ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಕೃಷ್ಣ ಹೇಳಿದ ಮುಂದೆ. ನಿಮ್ಮ ಕರ್ತವ್ಯಕ್ಕೆ, ನಿಮ್ಮ ವೃತ್ತಿಗೆ ಯಾವುದು ಮೂಲ ಶಕ್ತಿಯೋ ಮೂಲ ಧನವೋ ಆ ಕರ್ತವ್ಯವನ್ನು ನೀವು ಮಾನ್ಯ ಮಾಡಬೇಕು, ಇಂದ್ರನನ್ನಲ್ಲ. ಹೀಗಾಗಿ ಇಂದ್ರ ಪೂಜೆಯನ್ನು ಮಾಡಬೇಡಿ, ಗಿರಿ ಪೂಜೆಯನ್ನು ಮಾಡಿ ಎಂದ ಅವನು. ಎಲ್ಲರಿಗೂ ಹೆದರಿಕೆ. ಆ ವಸುದೇವನಿಗೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಕೃಷ್ಣ ರಕ್ಷಣೆಯನ್ನು ಕೊಟ್ಟಂಥ ಮತ್ತೊಂದು ಸಂದರ್ಭ ಇದು. ಗಿರಿಪೂಜೆಯನ್ನ ಕೃಷ್ಣ ಹೇಳ್ದ ಅಂತ ಇವರು ಮಾಡಿದ್ರು. ಆದರೆ ಇಂದ್ರ ಬಿಟ್ನೋ, ನನ್ನ ಪೂಜೆಯನ್ನು ನೀವು ಮಾಡಲಿಲ್ಲ ಅಂತ ಧಾರಾಕಾರವಾಗಿ ವರ್ಷವನ್ನು ಕರೆದ. ಎಲ್ರಿಗೂ ಹೆದರಿಕೆ ಆಯಿತು. ಕೃಷ್ಣನ ಹತ್ತಿರಕ್ಕೆ ಹೋದರು. ಮತ್ತೆ ನೋಡಿ, ಇಲ್ಲಿ ಯಮುನೆ, ಅಲ್ಲಿ ಮಳೆ, ಪಂಚಭೂತಗಳಲ್ಲಿ ಒಂದು. ಯಾವುದು ನಮಗೆ ಜೀವ ಪ್ರಧಾನವೋ ಅದೇ ಮೃತ್ಯು. ರಾಮಕೃಷ್ಣ ಪರಮಹಂಸರ ಕೈನಲ್ಲಿ ಒಂದು ಕೈನಲ್ಲಿ
ಆಗತಾನೆ ಹುಟ್ಟಿದ ಶಿಶು, ಮತ್ತೊಂದು ಕೈನಲ್ಲಿ ಮೃತ ಶಿಶು ಇತ್ತಂತೆ. ಅವರು ನೋಡಿದಂತಹ ಕಾಳಿಕೆಯ ಕೈನಲ್ಲಿ ಜನನ ಹಾಗೂ ಮರಣ ಇದು ಸಮಾನವಾದ ಪ್ರಧಾನ ಅನ್ನತಕ್ಕಂಥದ್ದು ನೀರಿನ ನಿಯಮ. ಯಾವ ನೀರು ಇಲ್ಲದೆ ನಾವು ಸತ್ತೋಗ್ಬಿಡ್ತೀವೋ ಅದೇ ನೀರು ಪ್ರವಾಹವಾಗಿಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ. ನೀರು ಜೀವನಕ್ಕೆ ಅವಶ್ಯ ಹಾಗೂ ಮೃತ್ಯುವಿನ ಸ್ವರೂಪವೂ ಅದು. ಹೀಗಾಗಿ ಇಂದ್ರ ಯಾವಾಗ ಮಳೆಯನ್ನು ಕರೆಯಲಿಕ್ಕೆ ಆರಂಭ ಮಾಡಿದನೋ ನಮಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಮತ್ತೊಮ್ಮೆ ಇಂದ್ರ ಅಂದ್ರೆ ಏನು? ಇಂದ್ರ ಅಂದ್ರೆ ಇಂದ್ರಿಯ, ಇಂದ್ರಿಯಗಳ ಸ್ವರೂಪ ಇಂದ್ರ. ಇಂದ್ರಿಯ ಅಂದ್ರೆ ಕಾಮನೆಗಳು, ಪಂಚೇಂದ್ರಿಯಗಳು. ಅದಕ್ಕೆ ತಾನೇ ನಾವು ಗುಲಾಮರು. ಅದನ್ನ ಆ ಕೃಷ್ಣನ ಕಥೆ ಹೇಳ್ತಾ ಇದೆ. ಇಂದ್ರನಿಗೆ ಯಾರು ಒಳಗಾಗ್ತಾರೆಯೋ ಅವರಿಗೆ ಬಾಧಿ ತಪ್ಪಿದ್ದಲ್ಲ. ಮತ್ತೆ ಇಂದ್ರನಿಂದ ಬಾಧಿಸಲ್ಪಟ್ಟವರು ಕೃಷ್ಣನಿಗೆ ಶರಣಾದರು. ಆ ಕೃಷ್ಣ ಏನು ಮಾಡ್ದ? ಬೆಟ್ಟವನ್ನೇ ಎತ್ತಿಬಿಟ್ಟು ಬನ್ರಿ ಕೆಳಗೆ ಎಂದ. ಇಂದ್ರನೇನು ನಡೆಯಲಿಲ್ಲ. ತಮಗೆ ಅರ್ಥ ಆಗ್ತಾ ಇದೆಯೇ ಸಂದರ್ಭ? ಅತ್ಯಂತ ಧರ್ಮ ಸೂಕ್ಷ್ಮ ಇದು. ಹೀಗಾಗಿ ಕೃಷ್ಣ ಗೋವರ್ಧನ ಗಿರಿಧಾರಿಯಾಗಿದ್ದು ಪವಾಡ ಅಂತ ನನಗೆ ಅನ್ಸೋದಿಲ್ಲ. ಅದೊಂದು ಸಂಕೇತ, ಅದೊಂದು ಕಥೆ ಅಷ್ಟೇನೆ. ಆ ಕಥೆ ಮತ್ತೊಂದನ್ನು ಹೇಳ್ತಾ ಇದೆ. ನೀವು ಅನನ್ಯರಾಯಿ ಕೃಷ್ಣ ಭಕ್ತರಾಗಿ ಬಿಟ್ಟರೆ ಯಾವ ಇಂದ್ರಿಯಗಳು ನಿಮಗೇನು ಮಾಡೋದಿಲ್ಲ. ಕೃಷ್ಣನೇ ನಿಮಗೆ ರಕ್ಷಣೆ ಕೊಡ್ತಾನೆ. ಅದಕ್ಕೆ ಮತ್ತೊಂದು ಅರ್ಥ ಇದೆ. ಇರಲಿ, ಆ ಅರ್ಥವನ್ನು ಬಿಟ್ಟು ನಾನು ಮತ್ತೆ ಕಥೆಗೆ ಬಂದ್ಬಿಡೋಣ. ಯಜ್ಞ ನಡೀತಾ ಇದೆ. ಆಗ ಈ ಸರಮೆ ಬಂದು ಕೇಳಿದ್ದಾಳೆ, ನಿನ್ನ ಯಜ್ಞ ನಿಲ್ಲಲಿ ಅಂತ ಹೇಳಿದ್ದಾಳೆ. ಅದಕ್ಕೆ ಮೂಲ ಕಾರಣವಾಗಿರತಕ್ಕಂಥ ಪರೀಕ್ಷಿತ ಮಹಾರಾಜ ಈ ಹುಳು ಬೇಕಾದ್ರೆ ಹಾವಾಗಲಿ ಅಂತ ಹೇಳ್ದ. ಆ ಹಾವನ್ನು ಸಾಯಿಸ್ತು. ಏನ್ ಹೇಳ್ತದು ಕಥೆ? ಸ್ವಾಮಿ, ನಾವು ಪೌರುಷ ಪ್ರಯತ್ನದಿಂದ ಎಲ್ಲ ಸಿದ್ಧ ಮಾಡಿಕೊಳ್ತೀವಿ. ಕಂಬವನ್ನು ಕಟ್ಟಬಹುದು, ಸೈನಿಕರನ್ನು ನಿಲ್ಲಿಸಬಹುದು, ಒಳಗೂ ಸೇರಿಸದೇ ಇರಬಹುದು. ಆದರೆ ದೈವ ನಿರ್ಣಯವನ್ನು ಬದಲಾಯಿಸಲಿಕ್ಕೆ ನಮಗೆ ಆಗುವುದಿಲ್ಲ. ಆದ್ದರಿಂದ ಪರೀಕ್ಷಿತ ಸತ್ತ. ಆದರೆ ಈ ಜನಮೇಜಯ ಆ ಸರ್ಪಾಧ್ವರವನ್ನು ಮಾಡಿಬಿಟ್ನಲ್ಲ, ಹಾವುಗಳನ್ನು ಸಾಯಿಸುವ ಯಜ್ಞ ಮಾಡಿಬಿಟ್ನಲ್ಲ, ಇದ್ಯಾವ ನ್ಯಾಯ? ತಕ್ಷಕ ಆ ಶೃಂಗಿ ಕೊಟ್ಟ ಶಾಪದಿಂದಾಗಿ ಇವನು ಸಾಯಿಸಿದ. ತಕ್ಷಕನ ತಪ್ಪೇನಿದೆ? ಆ ತಕ್ಷಕನ ವಂಶವನ್ನೇ ನಾಶ ಮಾಡಿಬಿಡ್ತೀನಿ ಅಂತ ಇವನು ಸರ್ಪಾಧ್ವರವನ್ನು ಮಾಡಿಬಿಟ್ನಲ್ಲ, ಇದು ಯಾವ ನ್ಯಾಯ? ಅಂದರೆ ಧರ್ಮ ಸೂಕ್ಷ್ಮ ಹೇಳ್ತದೆ, ತಕ್ಷಕ ಬಂದು ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದು ತಪ್ಪಲ್ಲ. ಆದರೆ ಏನಾಯಿತು? ತಕ್ಷಕ ಪರೀಕ್ಷಿತನನ್ನು ಸಾಯಿಸಲಿಕ್ಕೆ ಬರ್ತಾ ಇದ್ದಾಗ ಕಶ್ಯಪ ಅನ್ನುವ ಒಬ್ಬ ಬ್ರಾಹ್ಮಣ ಬಂದ ಮಧ್ಯದಲ್ಲಿ. ತಕ್ಷಕ ಕೇಳಿದ, ಯಾರಯ್ಯ ನೀನು ಅಂತ. ನಾನು ಸಂಜೀವಿನಿ ಮಂತ್ರವನ್ನು ತಿಳಿದವನು ಅಂದ. ಅಂದ್ರೆ ಅರ್ಥ ಏನು ಅಂದ? ಯಾರೋ ತಕ್ಷಕ ಅನ್ನುವವನು ನಮ್ಮ ರಾಜನನ್ನು ಸಾಯಿಸಲಿಕ್ಕೆ ಹೋಗ್ತಾ ಇದ್ದಾನಂತೆ. ಅವನು ಅವನನ್ನು ಸಾಯಿಸಿದರೆ ನಾನು ನನ್ನ ಮಂತ್ರಶಕ್ತಿಯಿಂದ ಅವನು ಬದುಕಿಸ್ತೀನಿ. ಹೌದಾ? ಅಷ್ಟು ಶಕ್ತಿ ಇದೆಯಾ ನಿನ್ನ ಮಂತ್ರಕ್ಕೆ? ತೋರಿಸು ನೋಡೋಣ. ಅಲ್ಲೊಂದು ಮರದ ಮೇಲೆ ಅವನೊಬ್ಬನು ಹತ್ತಿದ್ದಾನೆ, ಕೊಂಬೆಯನ್ನು ಕತ್ತರಿಸ್ತಾ ಇದ್ದಾನೆ. ತಕ್ಷಕ ಹೇಳಿದ, ನಿನ್ನ ಮಂತ್ರಶಕ್ತಿ ನಿಜವಾಗುವುದಾದರೆ ನನ್ನ ಶಕ್ತಿಯಿಂದ ನೀನು ಅಲ್ಲ ಅಂತ ಹೇಳು ನೋಡೋಣ. ಏನು ನಿನ್ನ ಶಕ್ತಿ? ನಾನು ಈ ಮರವನ್ನು ಕಚ್ಚಿದ್ದೀನಿ ನನ್ನ ಹಲ್ಲಿಂದ. ತಕ್ಷಕನ ಘೋರ ಉಗ್ರ ವಿಷ ಎಂಥದ್ದು ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಹೋಗಿ ಆ ತಕ್ಷಕ ಆ ಮರದ ಬೇರನ್ನ ಕಚ್ಚಿದ ಹಾವಾಗಿ. ಅವನ ಘೋರ ವಿಷಜ್ವಾಲೆ ಆ ಮರವನ್ನು ಹತ್ತಿ ಉರಿದು ಸುಟ್ಟು ಕರಕಲಾಗಿ ಕೆಳಗೆ ಬಿತ್ತು. ಇದು ನನ್ನ ವಿಷ, ನೀನೇನೋ ಬದುಕಿಸ್ತೀನಿ ಅಂತೀಯಲ್ಲ, ಇಲ್ಲಿ ನಿನ್ನ ಮಂತ್ರಶಕ್ತಿ ತೋರಿಸು. ಅವನು ಹೇಳ್ದ, ನನಗೆ ಸೃಷ್ಟಿ ಕ್ರಮದಲ್ಲಿ ಸಂಜೀವಿನಿ ವಿದ್ಯೆ ಗೊತ್ತಿದೆ. ಆ ಬೂದಿಯನ್ನೆಲ್ಲ ಗುಡ್ಡೆ ಹಾಕಿದ, ಮಂತ್ರಜಲವನ್ನು ಚಿಮಿಕಿಸಿ ತಪಸ್ಸು ಮಾಡದ ಕುಳಿತುಕೊಂಡು ಕೊಂಚ ಕಾಲದಲ್ಲೇ ಆ ಬೂದಿಯೆಲ್ಲ ಬೀಜವೆಲ್ಲ ಅರಳಿ ಒಂದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಆ ಮರದ ಮೇಲೆ ಅವನ ಕತ್ತರಿಸ್ತಾನೆಯಲ್ಲ ಅವನ ಸಹಿತ ಎಲ್ಲ ಪ್ರತ್ಯಕ್ಷ ಆಗ. ತಕ್ಷಕನಿಗೆ ಆಶ್ಚರ್ಯ ಆಗ್ಬಿಡ್ತು. ಹೌದಲ್ಲ, ಇವನಿಗೆ ಇಷ್ಟೊಂದು ಶಕ್ತಿ ಇದ್ದೇ ಇದೆ, ಯಾಕಪ್ಪ ಹೋಗ್ತಾ ಇದೆಯಾ ನೀನು ಬದುಕಿಸ್ಲಿಕ್ಕೆ? ಅವನು ಬದುಕಿಸಿದ್ರೆ ಸಾಕಷ್ಟು ಚಿನ್ನ ಕೊಡ್ತಾನೆ,
ಆಕೆನ ನಾನೇ ಕೊಡ್ತೀನಿ ಕಣಯ್ಯ ನಿಮಗೆ, ಬದುಕ್ಸೋಕೆ ಹೋಗಬೇಡ ಅಂದ. ಧರ್ಮ ಸೂಕ್ಷ್ಮ ಇರುವುದು ಇಲ್ಲಿ. ತಕ್ಷಕನಿಗೆ ಬಂದಿದ್ದು ಶಾಪ ಸಾಯಿಸಬೇಕು ಅಂತ, ಇವನು ಯಾರೋ ಪಾಪ ಬದುಕಿಸಬೇಕು ಅಂತ ಹೋದ್ರೆ ಇವನ್ಯಾಕೆ ಅಡ್ಡ ಹಾಕಬೇಕಾಯಿತು? ಅವನ ಪಾಡಿಗೆ ಅವನು ಸಾಯಿಸಿಬಿಡ್ತಿದ್ದ, ಇವನ ಪಾಡಿಗೆ ಇವನು ಹುಟ್ಟಿಸ್ತಾ ಇದ್ದ. ಯಾಕೆ ಅಡ್ಡ ಹಾಕಿದ? ಅವನು ಅಡ್ಡ ಹಾಕಿದ್ದರಿಂದ ಅವನಿಗೆ ಶಿಕ್ಷೆ ಆಗಬೇಕಾಗಿದೆ. ಅಂತೂ ಸರ್ಪಾಧ್ವರ ಆರಂಭ ಆಯಿತು. ಇದು ಯಾಕೆ ಈ ಕಥೆ ಹೇಳ್ತಾ ಇದ್ದೀನಿ, ಕೊನೆ ಕಾರಣ ಗೊತ್ತಾಗುತ್ತೆ ನಿಮಗೆ. ಅಂತೂ ಸರ್ಪಾಧ್ವರ ಹಾವಿನ ಯಜ್ಞ ಆರಂಭ ಆಯಿತು. ಯಾವ್ಯಾವುದೋ ದೇವತೆಗಳನ್ನ ಕರೀತಾ ಇದ್ದಾರೆ. ಮಂತ್ರಕ್ಕೆ ಆ ಶಕ್ತಿ ಉಂಟು. ಕೇವಲ ಓಂ ಅನ್ನುವ ಏಕಾಕ್ಷರ ಮಂತ್ರವನ್ನು ಅನುಷ್ಠಾನ ಮಾಡಿಯೇ ಏನೇನೋ ಸಾಧಿಸಿದವರಿದ್ದಾರೆ ನಮ್ಮಲ್ಲಿ. ಮಂತ್ರಕ್ಕೆ ಆ ಶಕ್ತಿ ಇದೆ, ಅದನ್ನು ನಾವು ಅನುಷ್ಠಾನ ಮಾಡಬೇಕಷ್ಟೇನೆ. ಈ ಮಂತ್ರದ ಶಕ್ತಿ ಇಷ್ಟಿತ್ತು ಅಂದ್ರೆ ಆ ತಕ್ಷಕನ ಮೊಮ್ಮಗನ ಮರಿಮಗ ಬಂದು ಸಾಯಿಲಿ ಅಂದ್ರೆ ತಕ್ಷಣ ಹಾವು ಬಂದು ಬೀಳಬೇಕಾಯ್ತು ಆ ಯಜ್ಞಕುಂಡಕ್ಕೆ. ಅಂತ ಸಾವಿರಾರು ಸರ್ಪಗಳನ್ನು ಕರೆದುಬಿಟ್ಟು ಅಲ್ಲಿ ಕುಳಿತಿದ್ದಂಥ ಋತ್ವಿಜರು ಜನರಿಗೆ ಹೇಳ್ತಾ ಇದ್ದಾನೆ, ಅದೆಲ್ಲ ಕರೆದಿದ್ದಾಯ್ತು, ತಕ್ಷಕನ್ ಕರೀರಿ. ದೊಡ್ಡೋರು ಕೊನೆಗೆ ತಾನೇ ಬರೋದು, ಅಧ್ಯಕ್ಷರ ಭಾಷಣ ಕೊನೆಗಾಗಬೇಕು, ಪುಟ್ಟವರೆಲ್ಲ ಮೊದಲು ಮಾತಾಡಲಿ. ಹೀಗೆಲ್ಲ ಸರ್ಪಗಳನ್ನು ಸಾಯಿಸಿದ ಮೇಲೆ ಈಗ ತಕ್ಷಕನ ಕರೆಯೋಣ. ತಕ್ಷಕಾಯ ಸ್ವಾಹ. ಅಷ್ಟು ಹೊತ್ತಿಗೆ ಈ ತಕ್ಷಕ ತನ್ನವರೆಲ್ಲ ಬಿದ್ದು ಸಾಯ್ತಾ ಇದ್ದಿದ್ದನ್ನು ನೋಡಿ ಹೆದರ್ಕೊಂಡು ಇಂದ್ರನ ಹತ್ತಿರಕ್ಕೆ ಹೋಗಿಬಿಟ್ಟೆ. ಮತ್ತೆ ಇಂದ್ರ, ಭಾರತದಲ್ಲಿ ಬರತಕ್ಕಂಥ ಇಂದ್ರ ಶಬ್ದ ಯಾವಾಗಲೂ ಕಾಮನೆಯನ್ನು ತೋರಿಸ್ತಕ್ಕಂಥದ್ದು. ಮತ್ತೆ ಈ ಕಥೆಯನ್ನು ನೋಡಿ, ಇದರ ಅರ್ಥವನ್ನು ನೋಡಿ. ತಕ್ಷಕ ಹೋಗಿ ಇಂದ್ರನನ್ನು ಕೇಳಿದ, ನೋಡಯ್ಯ ಅವರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ರೆ, ಸಾಯಿಸ್ತಾ ಇದ್ರೆ, ನನಗೆ ರಕ್ಷಣೆ ಕೊಡಯ್ಯ ನೀನು. ಇಂದ್ರ ಹೇಳಿದ, ನಾನು ರಕ್ಷಣೆ ಕೊಡ್ತೀನಿ. ಹೇಗೆ? ಬಾ, ನನ್ನ ಸಿಂಹಾಸನಕ್ಕೆ ಸುತ್ತಾಕೊಂಬಿಡು ನೀನು, ನನ್ನ ಯಾರಲ್ಲ ಆಡಿಸ್ತಾರೆ. ತಕ್ಷಣ ಹೋಗಿ ಇಂದ್ರನ ಸಿಂಹಾಸನಕ್ಕೆ ಸುತ್ತಾಕೊಂಡ್ಬಿಟ್ಟ. ಮತ್ತೆ ಮಂತ್ರಶಕ್ತಿ ನೋಡಿ. ನಾವೆಲ್ಲ ಇದನ್ನು ಬಹಳ ದೊಡ್ಡ ಸವಾಲಾಗಿ ತಗೋಬೇಕು. ಹೀಗೆಲ್ಲ ಹಿಂದೆ ಆಗಿದೆ ಅಂತ ಇತಿಹಾಸದಲ್ಲಿ ಇದೆಯಲ್ರಿ, ನಾವು ಯಾವುದಾದರೂ ಒಂದು ಮಂತ್ರವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕಾಗತ್ತಾ ಅಂತ ನೋಡ್ಬೇಕು ನಾವು. ಅವರಿಗೆಲ್ಲದು ಸಾಧ್ಯ, ನಮಗ್ಯಾಕೆ ಸಾಧ್ಯ ಆಗೋದಿಲ್ಲ? ಅದು ಆಗತ್ತೆ, ಮಾಡಿದರೆ ಮಾಡಬೇಕು. ಅದಕ್ಕೊಂದು ವಿಧಿ ಇದೆ, ಅದಕ್ಕೊಂದು ವಿಧಾನ ಇದೆ, ಅದಕ್ಕೊಬ್ಬ ಗುರು ಇದ್ದಾನೆ. ಆತನಿಂದ ನೀವು ಉಪದೇಶ ತಗೊಂಡು ಮಾಡಿದ್ರೆ ನಿಮ್ಗೆ ಖಂಡಿತ ಆಗೇ ಆಗುತ್ತೆ. ನಿಮಗಂತ ಒಬ್ಬ ಗುರು ಸಿಗಬೇಕಷ್ಟೇನೆ. ಅದಕ್ಕೆ ನಿಮ್ಮ ಪ್ರಯತ್ನ ಇರಬೇಕು, ಸತತವಾದ ಪ್ರಯತ್ನ ಇರಬೇಕು. ಇರಲಿ,